ರೀ ರೀ ಹೌದ್ರಿ ನೋಡ್ರಿ ಇಲ್ಲಿ ಏನು ನೋಡೋದು ಬಿಡಲೆ 30 ವರ್ಷ ನೋಡಕತ್ತೀನಿ ಹಂಗ ಏನು ನೋಡೋದು ಮತ್ತೇನು ನೋಡಿತ್ ನೋಡಕ್ಕೆ ಅಯ್ಯ ರೀ ನೋಡ್ರಿ ಒಂದಿಟ್ಟು ಅಲ್ಲ ನಾ ಹೆಂಗೆ ಕಾಣಕತ್ತೀನಿ ಅಂತ ಹೇಳಲಾಗಿರಲ್ಲ ಇವತ್ತು ಹ್ಞೂ ಅಗದಿ ಭಾರಿ ರೆಡಿಗೆ ಅಲ್ಲ ಏನೈತಿ ಇವತ್ತು ಈ ಪರಿ ರೆಡಿಗಿದೆ ರೀ ಅದ ಇವತ್ತು ಸಂಘ ಮಾಡಕತ್ತೀವ ಅದಕ್ಕೆ ಸಂಘದಾಗ ನಾನು ಅಧ್ಯಕ್ಷ ಹಾಕಿದ್ದೀನಿ ಇವತ್ತು ಅದಕ್ಕೆ ಅದ್ರ ಸಂಬಂಧ ಚಂದ ರೆಡಿಯಾಗಿ ಹೊಂಟೀನಿ ನಾ ಇವತ್ತು ಚಂದ ಕಾಣಿಸೋಕಿಲ್ಲ 4 ಮಂದಿ ಮುಂದನ ಅದಕ್ಕೆ ನೀ ಚಂದ ಕಾಣಿಸೋದು ಅಟ್ರಾಗೈತಿ ಬಿಡು ಏನ ಅಂದ್ರೆ ಏನಿಲ್ಲ ಬಿಡುವ ಅಂದಂಗೆ ಸಂಘ ಎಲ್ಲಿ ಮಾಡಕತ್ತೀರಿ ಯಾರ್ಯಾರು ಮಾಡಕತ್ತಾರ ಸಂಘ ಅಯ್ಯ ಇಲ್ಲೇ ಮಾಡಕತ್ತೀವಿ ಸಂಘ ಈಕಿನ ಮನೆ ಮುಂದೆ ಲಲಿತಾನ್ ಮನ್ಯಾಗ ಇವತ್ತು ಮೀಟಿಂಗ್ ಐತೆ ಸಂಘದ ಸರ್ ಬರ್ತೀನಿ ಅಂತ ಹೇಳೋರು ಬಂದು ಇವತ್ತು ಸಂಘ ಮಾಡ್ತಾರಂತ ಎಲ್ಲರದು ಆಧಾರ್ ಕಾರ್ಡ್ ಫೋನ್ ನಂಬರ್ ಅದು ಎಲ್ಲ ಎಸ್ಕೊತಾರಂತ ಇವತ್ತು ಅದಕ್ಕೆ ಅದ್ರಾಗ ಅಧ್ಯಕ್ಷರಾಗಬೇಕತ್ತೊಬ್ರು ಯಾರು ಅದಕ್ಕೆ ಎಲ್ಲರೂ ನನ್ನ ಆಗು ಅಂದಾರ ಮತ್ತು ಅದಕ್ಕೆ ನಾನು ಆಗಕತ್ತೀನಿ ಅಧ್ಯಕ್ಷ ಹೌದನ ನಿನ್ನ ಆಗಂತಂದ್ರನ ಎಲ್ಲರೂ ಭಾರಿ ಆಯ್ತು ಬಿಡು ಬಂದ್ರ ಆಂಟಿ ಆಂಟಿ ಬರ್ತಾ ಇದೆ ಬೆಕ್ಕ ಎಲ್ಲರೂ ಹೋಗೋ ಮುಂದೆ ಚಲೋ ಕೆಲ್ಸಕ್ಕೆ ಹೋಗೋ ಮುಂದೆ ಬರ್ತೈತೆ ನೋಡಿದು ಆಂಟಿ ಗಿರ್ಜಾ ಅಕ್ಕ ಅವ್ರಿಲ್ವಾ ಗಿರಿಜಿ ಆಕಿ ನಿನ್ನ ಆಂಟಿ ಅನ್ಕೊಂಡ್ಬಿಟ್ಟಾಳೆ ಅಪ್ಪ ನಮ್ಮವ್ವ ಅನ್ಕೊಂಡಾಳೆ ನೋಡಕಿ ನಿನ್ನ ಮಾರಾಗ ನಮ್ಮ ಮಟ್ಟ ಸಿಗಸ ನಾನೇ ಗಿರ್ಜಾಕಿದ್ದೀನಿ ಅಲ್ಲ ಕಾಣೋದಾಗಿ ನನಗೆ ಚಸ್ಮಾ ಗಿಸ್ಮಾ ಹಾಕೋಬೇಕಾಗಿದೆ ಮತ್ತೆ ನಾನು ಮುಂಜಾನೆದ್ದು ಟೈಮ್ ತಗೊಂಡು ಚಂದ ರೆಡಿ ಆಗೀನಿ ಸಂಘಕ್ಕೆ ಹೋಗ್ಬೇಕಂತ ಹೇಳ್ಕೇಶಂದ್ರೆ ಬಂದು ನನಗೆ ಆಂಟಿ ಅಂತ ನಿಮ್ಮ ಬಾಯಾಗ ನನ್ನ ಮೇಲೆ ಸಿಗಿಸ್ಲಿ ಎಲ್ಲಿಂದ ಬರ್ತೆ ನಿನ್ನ ಕೋಣ ಅಲ್ಲ ನೀನು ನನ್ನ ಮನೆಗೆ ಎದಕ್ಕೆ ಬಂದಿದ್ದೀನಿ ಮುಂಜಾನೆದ್ದು ನಾನು ತಲೆ ಖರಾಬ್ ಮಾಡಕ್ಕೆ ಬಂದೀನ ಮತ್ತೆ ನೀವಾ ಅಯ್ಯೋ ದೇವ್ರೆ ನಾನು ಯಾರೋ ಆಂಟಿ ಅನ್ಕೊಂಡ್ಬಿಟ್ಟೆ ಅಯ್ಯೋ ಸಾರಿ ಅಕ್ಕ ಸಾರಿ ಹೋಗ್ಲಿ ಬಿಡ ಗಿರ್ಜಿ ಆಕಿ ಗುಣ ಸಿಕ್ಕಿಲ್ ಬಿಡ ನೀವು ಬಾಯಿ ಮುಚ್ಕೊಂಡು ಸುಮ್ಕುಂದ್ರೆ ಮತ್ತೆ ಈಕಿ ಬೇಕತ್ತ ಮಾತಾಡಿಕಿ ನನಗೆ ಗೊತ್ತಿಲ್ಲ ನಕ್ಕಿ ನಾಟಕ ಆಳಾಲಕ್ಕಿ ಮಿಟಿಕ್ಲಾಡಿ ನಾನು ಸೊಸಿ ಜೊತೆ ಸೇರ್ಕೇಶಂದ್ರೆ ನಾಟಕ ಮಾಡ್ಸಾಳ ಅಲ್ಲ ನನ್ನ ಸೊಸಿ ಬರಕಿನ ಮೊದಲ ಎಂತ ಚಂದ ಇದ್ರು ಈಗಾಗಿ ಬಂದಕ್ಕೆ ತಡ ಹೆಂಗ ಮಾಡಕತ್ತಾಳ ಹುಡುಗಿ ನನ್ನ ಜೊತೆ ಅಯ್ಯೋ ಅಕ್ಕ ಹಾಗೇನಿಲ್ಲ ಅಕ್ಕ ನಿಜವಾಗ್ಲೂ ನನಗೆ ನೀವೇ ಅಂತ ಗೊತ್ತಾಗ್ಲಿಲ್ಲ ನಾನು ಯಾರೋ ವಯಸ್ಸಾಗಿರೋರು ಬಂದಿದ್ದಾರೇನೋ ಯಾಕಂದ್ರೆ ನೀವು ಯಾವಾಗಲೂ ತುಂಬಾ ಚೆನ್ನಾಗಿ ತಲೆ ಬಾಚ್ಕೊಂಡಿರ್ತೀರಾ ನೀಟಾಗಿ ಜಡೆ ಹಾಕೊಂಡಿರ್ತೀರಾ ಇವತ್ತು ನೋಡಿದ್ರೆ ಕೂದಲೆಲ್ಲ ಹರ್ಕೊಂಡ್ಬಿಟ್ಟಿದ್ರಲ್ಲ ನೀವು ನನಗೆ ಅಷ್ಟು ಸರಿಯಾಗಿ ಗೊತ್ತಾಗ್ಲಿಲ್ಲ ಅಕ್ಕ ಸಾರಿ ಅಕ್ಕ ಓ ಸರಳಕ್ಕ ನೀವಾ ಯಾವಾಗ ಬಂದ್ರಿ ಅಯ್ಯೋ ಇವಾಗಲೇ ಬಂದೆ ಪ್ರಿಯಾ ಅದೇನೋ ಗೊತ್ತಿಲ್ಲ ನಾನು ಬಂದಿರೋ ಗಳಿಗೆನೂ ಚೆನ್ನಾಗಿಲ್ಲ ಅನ್ಸುತ್ತೆ ಯಾಕೆ ಸರಳಕ್ಕ ಏನಾಯ್ತು ಅಯ್ಯೋ ಬಂದಿದೆ ತಡ ನಿಮ್ಮ ಅತ್ತೆ ಕೈಯಿಂದ ಬಯಸ್ಕೊಳ್ತಾ ಇದೀನಿ ನೋಡು ಏನಪ್ಪ ನಿಮ್ಮ ಮನೆಗೆ ಬಂದೆ ಬರೀ ಹೀಗೆ ಆಗುತ್ತೆ ನಮ್ಮತ್ತೆ ಬೈತಿದಾರ ಏನಕ್ಕಂತೆ ಅಲ್ಲ ಇಷ್ಟಕ್ಕೂ ನಮ್ಮತ್ತೆ ಎಲ್ಲೇ ಇಲ್ಲಿ ಅವರೇನು ಮನೇಲಿ ಇಲ್ವಾ ಕಾಣಿಸ್ತಾ ಇಲ್ಲ ನನ್ನ ಬೆಳಿಗ್ಗೆಯಿಂದ ಮನೆಯಲ್ಲಿ ಅಯ್ಯೋ ದೇವ್ರೆ ಇಲ್ಲೇ ಇದಾರಲ್ವೇ ನಿಮ್ಮ ಅತ್ತೆ ಇವರೇ ನಿಮ್ಮ ಅತ್ತೆ ಅಯ್ಯೋ ದೇವ್ರೆ ನಾನು ಬೆಳಿಗ್ಗೆಯಿಂದ ಅಜ್ಜಿ ಹಾಕಿ ಈ ತರ ಸೀರೆ ಉಟ್ಕೊಂಡು ಓಡಾಡ್ತಿದ್ದಾರೆ ಅಂತ ಅನ್ಕೊಳ್ತಾ ಇದೀನಿ ಇವ್ರು ನೋಡಿದ್ರೆ ಅತ್ತೆ ನೀವಾ ಹೌದಾ ಸೋಗಲಾಡಿ ನಾನಾ ಇದೀನಿ ನೋಡು ಅಲ್ಲ ನಿನ್ನ ಕಣ್ಣಿಗೆ ನಾನು ಆ ಮುದುಕಿ ಕತ್ತೆ ಕಾಣಕತ್ತೀನಿ ಮತ್ತೆ ನಿನಗೆ ಅಲ್ಲ ನಾ ಇವತ್ತು ಚೆನ್ನಾಗಿ ಖುಷಿಲಿಂದ ಸಂಘಕ್ಕೆ ಹೋಗ್ಬೇಕಂತ ಹೇಳಿ ಚಂದ ರೆಡಿ ಆಗಿದ್ರೆ ನನಗೆ ಮುದುಕಿ ಅಂತತ್ತೀರಿ ನೀವು ಅಜ್ಜಿ ಅಂತತ್ತೀರಿ ನನ್ನ ನೀವು ಅಯ್ಯೋ ದೇವ್ರೆ ಅತ್ತೆ ಯಾರಾದ್ರೂ ಸಂಘಕ್ಕೆ ಹೋಗ್ಬೇಕಾದ್ರೆ ಈ ತರ ರೆಡಿ ಆಗ್ತಾರ ನೀವಳೆ ಅದೇ ಮತ್ತೆ ನನಗೂ ನೋಡಿದ ತಕ್ಷಣ ನಿಮ್ಮ ಅಜ್ಜಿ ತರಾನೇ ಅನ್ಸ್ಬಿಟ್ರಪ್ಪ ನಾನು ಅದಕ್ಕೆ ಅಜ್ಜಿ ಅಂತ ಕರೆದೆ ಅದಕ್ಕೆ ನಂಗೆ ಬೈತಾ ಇದಾರೆ ಕೇಳಬಾರ್ದು ಹೌದು ಅತ್ತೆ ಈ ವಯಸ್ಸಲ್ಲಿ ನೀವೇನು ಸಂಘ ಮಾಡಕ್ಕೆ ಹೋಗ್ತಾ ಇದ್ರ ಯಾಕ ಭದ್ರ ಬಡಿಗಿ ಅಲ್ಲ ವಯಸ್ಸಾಗೈತೆ ತನಕತ್ತಿಲ್ಲ ನನಗೇನು ವಯಸ್ಸಾಗೈತನ ಅಂತ ಬರೀ ಅಲ್ಲ ಸಂಘ ಮಾಡೋಕೆ ವಯಸ್ಸಿಗೆ ಏನು ಬೇಕಾಗಿಲ್ಲ ಬಂದಾಳಿಲ್ಲಿ ಮಾಡಕ್ಕೆ ₹1 ದುಡಿಯೋ ಯೋಗ್ಯತೆ ಇಲ್ಲ ನನಗೆ ಮಾತಾಡಕ್ಕೆ ಬರ್ತಾ ಇಲ್ಲಿ ಬೊಬ್ಬುಣಿ ಅಲ್ಲ ನಾನು ರೊಕ್ಕ ದುಡಿ ಹಂಗಿದ್ರೆ ನಾನೇ ನಿಮ್ಮ ಮನೇಲಿ ಇರ್ತಿದ್ದೆ ನೀವು ದುಡಿಯೋದನ್ನೆಲ್ಲ ಖರ್ಚು ಮಾಡ್ಬೇಕಂತಾನೆ ಇಲ್ಲಿರೋದು ಏನಾಗ ಗುಣಗ್ಲಕತ್ತಿ ಎಲ್ಲ ತಿರುಗಿ ತಾಗ ಹೇಳು ಏನು ಏನಿಲ್ಲ ಬಿಡಿಯತ್ತೆ ಹೌದತ್ತೆ ಸಂಘಕ್ಕೆ ಹೋಗ್ತಿದ್ರಲ್ಲ ರೆಡಿ ಅದಕ್ಕೆ ರೆಡಿ ಆಗಿರೋದಾ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಬಿಡಿಯತ್ತೆ ಏನೋ ಗೊತ್ತಾಗಲಿಲ್ಲ ನಮಗೆ ಸಳಕ ನೋಡೋದು ಮತ್ತೆ ಆಂಗಲಿಂದ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಹೌದು ಸರಿ ಚೆನ್ನಾಗಿ ಕಾಣಿಸ್ತಿದ್ರ ಇಲ್ಲಿ ನೋಡ್ರಿ ಬಿಟ್ಟಕ್ಲಾಡರೆ ನೀವು ಹೇಳಿದ್ರೆ ಚಂದ ಕಾಣ್ತೀನಿ ನೀವು ಹೇಳಿಲ್ಲ ಅಂದ್ರೆ ಚಂದ ಕಾಣಲತ್ತೆ ಏನಿಲ್ಲ ನನಗೆ ಗೊತ್ತೈತಿ ನನಗೆ ದೇವ್ರು ಕಣ್ಕೊಟ್ಟಾನ ಕನ್ನಡ ನಾನು ನೋಡ್ಕೊಂಡಿನೆಲ್ಲ ನಾ ಚಂದ ಇದ್ದೀನಿ ನನ್ನ ಮುಂದೆ ನೀವೇನಲ್ಲ ನೀವು ನನ್ನಂಗಿಲ್ಲ ಹೇಳಿ ಹೊಟ್ಟೆ ಊರಿ ನಿಮ್ಗೆ ಅಟ್ಟ ಮತ್ತೇನಿಲ್ಲ ನಿಮ್ಮ ಜೋಡಿ ನಾ ಏನು ಮತ್ತೆ ಸರಿ ಆಯ್ತಾಗ ರೀ ಅದ ಒಂದು 10,000 ರೂಪಾಯಿ ಹೇಳಿದ್ನಲ್ಲ ಕೊಡ್ರಿ ಒಂದು 10,000 ರೂಪಾಯಿ ಕೊಡ್ರಿ ಇವತ್ತು ಸಂಘಕ್ಕೆ ಕಟ್ಟದೈತೆ ಅವು ಅಡ್ವಾನ್ಸ್ನ ಎಲ್ಲರೂ 10,000 ರೂಪಾಯಿ ಕಟ್ಟಬೇಕತ್ತ ಕಟ್ಟದೈತಿ ಕೊಡ್ರಿ ಅಲ್ಲೇ ಯಾರು ಸಂಘಕ್ಕೆ ರೊಕ್ಕ ಕಟ್ಟಿ ಸಂಘ ಸೇರ್ಕೋತಾರ ನೀನ ನೋಡಿ ಫಸ್ಟ್ ರೊಕ್ಕ ಕಟ್ಟಿ ಸಂಘ ಸೇರ್ಕೊಳ್ಬೇಕನ್ನಕತ್ತಿದ್ವಿ ಅಯ್ಯ ನಿಮ್ಗೇನು ಗೊತ್ತೈತೆ ಅದ್ರದ್ದು ಸುದ್ದಿ ನಿಮ್ಗೇನು ಮಣ್ಣು ಗೊತ್ತಿಲ್ಲ ಸುಮ್ಮ 10,000 ರೂಪಾಯಿ ಕೊಡ್ರಿ ನೀವು ಇಲ್ಲಾರ್ದೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ಮತ್ತೆ ನನಗೆ ಆತ ತಗೋ ತಂದು ಕೊಡ್ತೀನಿ ತಡಿ ಅದಕ್ಕೆ ಹಂಗೆ ಹರ ಮಾಡ್ತೀನಿ ತಡಿ ತರ್ತೀನಿ ಹೌದು ಅಕ್ಕ ನೀವು ಯಾವ ಸಂಘ ಮಾಡ್ತಿರೋದು ಅಲ್ಲ ನಾನು ಸೇರ್ಕೊಳ್ತೀನಿ ಸಂಘಕ್ಕೆ ಸರಳಕ್ಕ ನಿಮ್ಗೆ ತಲೆ ಕಟ್ಟಿದ್ಯಾ ಅಲ್ಲ ಇವ್ರಿಗೇನು ಮಾಡೋ ಕೆಲಸ ಇರಲ್ಲ ಹಳ್ಳಿ ಹೆಂಗಸರಿಗೆ ಸಂಘ ಪಿಂಗ ಅಂತ ಹೋಗ್ತಾರೆ ನಿಮ್ಗೇನು ತಲೆ ಕಟ್ಟಿದ್ಯಾ ನಿಮ್ಮ ಅಣ್ಣ ಆರಾಮಾಗಿ ಗೌರ್ಮೆಂಟ್ ಜಾಬ್ ಮಾಡ್ತಿದ್ದಾರೆ ಚೆನ್ನಾಗಿರೋದು ಬಿಟ್ಟು ನಿಮ್ಗೆ ಯಾಕೆ ಸಂಘ ಇಲ್ಲ ಅಯ್ಯೋ ಪ್ರಿಯಾ ನಿಮ್ಗೇನು ಗೊತ್ತು ಅಲ್ಲ ಗೌರ್ಮೆಂಟ್ ಜಾಬ್ ಮಾಡಿದ್ರೆ ಆಗೋಯ್ತಾ ನಮ್ಗೆ ದುಡ್ಡು ಬೇಡವಾ ನಮ್ಮ ಗಂಡ ಏನು ಕೇಳಿದ್ರೆ ಕೊಡ್ತಾರಾ ಮನೆ ಖರ್ಚಿಗೆ ಏನು ಬೇಕೋ ಅಷ್ಟು ಕೊಡ್ತಾರಪ್ಪ ನಮ್ಮ ಪರ್ಸನಲ್ ಯೂಸ್ಗೆ ಅದಕ್ಕೆ ನಾವು ಈ ಥರ ಸಂಘದಲ್ಲೆಲ್ಲ ಸೇರ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನಿಮ್ಗೇನು ಗೊತ್ತು ಸುಮ್ಮನಿರು ನಿಮ್ಗೆ ಗೊತ್ತಿಲ್ಲ ಅಯ್ಯೋ ಹೌದಾ ಹಾಗಾದ್ರೆ ನಾನು ಸೇರ್ಕೊಳ್ಳ
ಹ್ಞೂ ಸೇರ್ಕೊ, ಅದರಲ್ಲೇನಿದೆ. ನಿಮ್ಮ ಅತ್ತೆನ ಕೇಳು ಇವಾಗಲೇ. ಸರಿ ಆಯ್ತು ರೀ. ಅತ್ತೆ ಅತ್ತೆ ನಾನು ಸೇರ್ಕೊಳ್ಳತ್ತೆ ಸಂಘಕ್ಕೆ. ಅಲ್ಲ ಬೋಳಿ ಅಲ್ಲ, ಏನು ಮಟ್ಟ ಸಂಘ ಪಿಂಗ್ ಅಂತ ಹೇಳಿ ಬೈದು ಇವಾಗ ಸಂಘ ಸೇರ್ಕೊತೀನಿ ಅಂತ ಬರ್ತೀಯನ? ಸಂಘಕ್ಕೆ ಸಂಘಕ್ಕೆ ಅಲ್ಲ, ನೀ ಸಂಘಕ್ಕೆ ಸೇರ್ಕೊಂಡು ಏನು ಮಾಡ್ತೀರಿ? ಸುಮ್ ಕುಂದ್ರು, ನಿನಗೆ ಯಾಕೆ ಬೇಕು ಸಂಘ ಪಿಂಗ್? ನಾ ಇದೀನಿಲ್ಲ, ನಾ ಮಾಡ್ಕೊತೀನಿ ಅಂತ. ಅಯ್ಯೋ ಅತ್ತೆ ಹಾಗಲ್ಲ ಅತ್ತೆ, ಇವಾಗ ನೋಡಿ ಸಂಘಕ್ಕೆ ಸೇರ್ಕೊಂಡ್ರೆ ನಿಮ್ಮೊಬ್ಬರಿಗೆ ಎಷ್ಟು ಲಾಭ ಬರುತ್ತೋ ನನಗೂ ಅಷ್ಟೇ ಲಾಭ ಬರುತ್ತೆ. ಅವಾಗ ನಮ್ಮನೇಲಿ ಎರಡೆರಡು ಲಾಭಗಳಾಗುತ್ತೆ. ಅದಕ್ಕೆ ಹೇಳಿದತ್ತೆ ನಾನು ಸೇರ್ಕೊಳ್ತೀನಿ ನಿಮ್ಮ ಜೊತೆ. ನೀನು ಹೇಳೋದು ಒಂಥರ ಖರೆ ಐತಿ. ಆತು ತಗೋ, ಆತು ಸೇರ್ಕೋಬೇಕು ತಗೋ. ಸರಿ ಅತ್ತೆ. ಮತ್ತೆ ನನ್ನ 10,000 ಯಾರು ಕೊಡ್ತಾರತ್ತೆ? ನೀನು 10,000 ನಾ ಯಾಕೆ ಕೊಡಂದಿ? ಹೋಗಿ ತಗೊಂಬ, ನೀನು 10,000 ರೂಪಾಯಿ ನೀ ತಗೊಂಬ, ನಿಮ್ಮ ಅಪ್ಪನ ಮನೇಲಿ ತನ್ನ ಕಿಶನ್ ಸೇರ್ಕೋ. ಅಯ್ಯೋ ಏನು ಮಾಡೋದು ಸೊಳಕ, ನಮ್ಮ ಮತ್ತೆ ರೊಕ್ಕ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಅಯ್ಯೋ ಏನಾದರೂ ಹೇಳು ಒಂದ, ಹೇಳ್ಬಿಟ್ಟು ಹಂಗೆ ಇದು ಮಾಡ್ಕೋ. ಪೊಲೀಸ್ ಹೆಸರಿತ್ತು. ಇರುವ ನಿಮಿಷ ನಾನೇ ಮಾಡ್ತೀನಿ. ಅಯ್ಯೋ ಪ್ರಿಯಾ, ಮೊನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಇನ್ಸ್ಪೆಕ್ಟ್ರು ನಿನ್ನ ಕೇಳ್ತಾ ಇದ್ರು, ಹೇಗಿದ್ದಾಳೆ ಆ ಹುಡುಗಿ ಅಂತ ಕೇಳ್ತಾ ಇದ್ರು. ಹೌದಾ ಸರಳಕ್ಕ? ನೀನು ಹೇಳ್ಬೇಕಾಗಿತ್ತು ನಾನು ಚೆನ್ನಾಗಿದ್ದೀನಿ ಅಂತ. ನಮ್ಮ ಅತ್ತೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸರಳಕ್ಕ ಇವಾಗ. ಏ ಹುಡುಗಿ, ಅಲ್ಲ ನೀ ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಿ? ಅಯ್ಯೋ ನಮ್ಮದು ಡ್ರೈವಿಂಗ್ ಲೈಸೆನ್ಸ್ದು ಒಂದು ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಅಂತ ಹೋಗಿದ್ವಿ. ಹೌದನಾ? ಮತ್ತೆ ಕೇಳೋ ಪೊಲೀಸ್? ಅಯ್ಯೋ ಅಕ್ಕ, ಅದನ್ನ ಯಾಕೆ ಕೇಳ್ತೀರಾ? ನಾನು ಬೆಳಿಗ್ಗೆ ಹೋಗಿದ್ದು, ಸಂಜೆ ಬಂದಿದ್ದು. ಆವಾಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಪ್ರಿಯಾನ್ ಬಗ್ಗೆನೇ ಕೇಳ್ತಾ ಇದ್ರು ಅವರು. ಆ ಹುಡುಗಿ ಹೇಗಿದ್ದಾಳೆ, ಅವ್ರ ಮನೇಲಿ ಹೇಗೆ ನೋಡ್ಕೋತಾ ಇದ್ದಾರೆ, ಚೆನ್ನಾಗಿದ್ದಾಳಾ ಇಲ್ವಾ? ನಾನು ಅದಕ್ಕೆ ಇಲ್ಲ ಸರ್, ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಅವಳಿಗೆ ಯಾವ ಕಷ್ಟನೂ ಇಲ್ಲ ಇವಾಗ ಅಂತ ಹೇಳಿದೆ ನಿಮ್ಮ ಬಗ್ಗೆ. ಅದ ಅಂತೀನಿ. ಇಲ್ಲಾಂದ್ರೆ ಮತ್ತೆ ಏನಾದ್ರು ಪಿಟ್ಟಿಂಗ್ ಗಿಡ ಕೆಲಸ ಮಾಡಿದೆ ಅನ್ಕೊಂಡೆ. ತಗೋ, ನಾವೇನಕ್ಕಿಗೆ ಕಷ್ಟ ಕೊಡಕತ್ತಿಲ್ಲ, ಚಂದ ನೋಡ್ಕೊಕತ್ತೀವಿ. ಏ ಹುಡುಗಿ ನೋಡಿಲೆ, ನಿನ್ನ ಸಂಘದ 10,000 ರೂಪಾಯಿ ನಾನೇ ಸೇರಿಸ್ತೀನಿ, ನೀನು ಬಾ ಸಂಘಕ್ಕೆ. ಹೌದತ್ತೆ, ಮತ್ತೆ ಇವಾಗಷ್ಟೇ ಬೇಡ ಅಂತ ನೀನೇ ತಗೊಂಡ್ ಬಾ ಅಂತ ಹೇಳಿದ್ರಿ. ತಗೋ, ಕೊಡ್ತೀನಿ ಅಂತ ಹೇಳಿದ್ನಿಲ್ಲ ಇವಾಗ. ಮತ್ತೆ ನಾಟಕ ಮಾಡಿದ್ರೆ ಮತ್ತೇನಿಲ್ಲ ಮತ್ತೆ. ಅಯ್ಯೋ ಪ್ರಿಯಾ, ನೀನು ಯಾಕೆ ಅಷ್ಟೊಂದು ಕಾಳಜಿ ಮಾಡ್ತೀಯ? ಅಲ್ಲ ನಿಮ್ಮತ್ತೆ ನಿನ್ನ ಬಿಟ್ಕೊಡೋದಿಲ್ಲ ಬಿಡು ಯಾವತ್ತಿದ್ರು. ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ ಬಿಡು. ಅವರೇ ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ ಬಿಡು, ಕೊಡ್ತಾರೆ. ಸರಳಕ್ಕ, ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ನನ್ನ, ಯಾವ ಕಷ್ಟನೂ ಕೊಡೋದಿಲ್ಲ ಅವ್ರ ಪಾಪ. ಸರಿ ಅತ್ತೆ, ನೀವೇ ಕೊಡಿ. ಇವಾಗ ನಾನು ನಿಮ್ಮ ಜೊತೆ ಬರಲ್ಲ ರೆಡಿ ಆಗ್ಬಿಟ್ಟು? ಆತಾತು ಬಾ. ಆದ್ರೆ ನೋಡ ಮತ್ತೆ ಹೇಳ್ತೀನಿ, ನೀ ಅಲ್ಲಿ ಹಿಂಗ ಪ್ಯಾಂಟ ಚಡ್ಡಿ ಎಲ್ಲ ಹಾಕೊಂಡು ಬರೋದಿಲ್ಲ ನೋಡು. ಶಿಸ್ತಾಗಿ ಜರ ಚಂದಾಗಿ ಬೇರೆ ಬಟ್ಟೆ ಹಾಕೋ. ಈ ಸೀರೆ ಉಟ್ಕೊಳಿಕ್ಕೂ ಪರವಾಗಿಲ್ಲ, ಆ ಚೂಡಿದಾರ ಪಿಡಿದಾರ ಬರ್ತಾವಲ್ಲ ಅಂತ ಹಾಕೊಂಡು ಕಿಶಿಂದ್ರ ಬಾ ನೋಡುವ. ಅಲ್ಲಿ 4 ಮಂದಿಯಾಗ ಹೋಗೋದಿರ್ತೈತೆ, ಮತ್ತೆ ಹಳ್ಳಿನ ಮಂದಿ 100 ಮಾತಾಡ್ತಾರೆ. ಮಾತಾಡಿ ಕೊಡಿಸ್ಬೇಡ ನನಗೆ. ಹೌದಾ ಅತ್ತೆ? ಸರಿ ಬಿಡಿ, ರೆಡಿ ಆಗ್ಬಿಟ್ಟು ಬರ್ತೀನಂತೆ. ಆತು, ಲಗನ್ ಹೋಗಿ ರೆಡಿ ಆಗೋಗು. ಕೊರ ಅದೇ ರೀ, ನಾನು ಸಂಘಕ್ಕೆ ಸೇರ್ಬೇಕಂತಿದ್ದೀನಿ ರೀ. ಸೇರ್ಲೇನ್ರಿ ನಾನು ನಿಮ್ಮ ಜೊತೆ? ಆತೋರ್ವ, ಸೇರು, ನೀನು ಸೇರು. ಆದ್ರೆ 10,000 ರೂಪಾಯಿ ಕಟ್ಟಬೇಕು ನೋಡುವ ಮೊದಲು. ಆಯ್ತು ರೀ, ಕಟ್ತೀನಂತೆ. ನಾನು ದುಡ್ಡು ತಗೊಂಡು ರೆಡಿ ಆಗ್ಬಿಟ್ಟು ಬರ್ತೀನಿ. ತಗೋ, ಅಲ್ಲಿ ಲಲಿತನ ಮನೆಗೆ ಗೊತ್ತಿದ್ದಲ್ಲ, ಅಲ್ಲಿ ಬಾ. ಸರಿ. ಅಲ್ಲ ಗಿರಿಜಿ, ಅವರು ಮಾರಿಕೊಂಡ್ರೆ ಆಗುದಿಲ್ಲ ಅಂತ ಹೇಳ್ತಿದ್ದಿ, ಮತ್ತೆ ಅವ್ರನ್ನ ಸಂಘಕ್ಕೆ ಸೇರ್ಕೊಬರ್ತೀರಿ? ಅಯ್ಯ, ನನಗೇನು ಹುಚ್ಚನೆ ಕಡೆ ಇವ್ ಸೇರಿಸ್ಕೊಳಕ. ನಾನು ಇವ್ರನ್ನ ಸೇರಿಸ್ಕೊಂಡ್ರೆ ಅಧ್ಯಕ್ಷ ನಾನೇ ಆಗೋದಲ್ಲಿ. ಅಲ್ಲಿ ಯಾರು ಭಾಳ ಮಂದಿಗೆ ಓಟ್ ಬರ್ತಾವ ಅವ್ರ ಅಧ್ಯಕ್ಷ ಆಗೋದೈತೆ. ಮತ್ತೆ ಎಲ್ಲರೂ ನನ್ನ ಕಡಿದವ್ರು ಇದ್ರೆ ನನಗೆ ಓಟ್ ಹಾಕ್ತಾರೆ. ಅದಕ್ಕೆ ಆಕಿ ಹಗ್ಗದ್ರಂಡಿ ಆಕಿ ರಾಜಾಳಾಕಿ ನನ್ನ ವಿರುದ್ಧ ನಿಂತಾಳಾಕಿ. ಅದಕ್ಕೆ ಆಕಿನ ಸೋಲಿಸ್ಬೇಕಂದ್ರೆ ನಾನಾ ಮಂದಿಗೆ ಜೋಡಿಸ್ಕೋಬೇಕಲ್ಲ, ಅದಕ್ಕೆ ಇವ್ರಿಗೆ ಕರ್ಕೊಂಡಿನಿ. ಇಲ್ಲಾಂದ್ರೆ ನಾ ಯಾಕೆ ಇವ್ರು ಕರ್ಕೊಳ್ಳಿ? ನನಗೇನು ಹುಚ್ಚನೆ ಕಡ್ದಿತ್ತಾನೆ ಇವ್ರು ಕರ್ಕೊಳಕ? ಅದ ಅಂದ ಮತ್ತೆ ಇಟ್ಟು ಸರಳ ಯಾಕೆ ನೀವು ಒಪ್ಕೊಳಕತ್ತಿ ಅಂತ ಹೇಳಿ ಇವಾಗ ಗೊತ್ತಾತ ಬಿಡು. ಮತ್ತೆ ಆತಾತು, ಬರೀ ಮಾತಾಡ್ತೀರಿ ಏನು ರೊಕ್ಕ ಕೊಡ್ತೀರಿ? ನಿಮ್ಮವನ ಅಲ್ಲಿ ಬ್ಯಾಗ್ನಾಗ ಇಟ್ಟಿ ನೋಡು, ಹೋಗು. ನಿಂದು 10,000 ಅಕ್ಕಿಂದ 10,000 ಇಬ್ಬರದು ಇಟ್ಟಿ ನೋಡು, ತೊಗೊಂಡು ಹೋಗು. ಈಗ ಸಂಘದಾಗ ಏನಾರ ಸಾಲಾಗೆಲ್ಲ ಕೊಡ್ತಿದ್ರಂದ್ರೆ ನನಗೆ ಹೇಳು ಮೊದಲು. ಅವ್ರಿಗೆ ಹೇಳ್ತೀನಂತ. ಬೇಕಲ್ಲ ನಿಮಗೆ ಸಂಘದಾಗ ಸಾಲ ತಂಕಿಸಿ ನಿಮ್ಗೆ ಕೊಡ್ತೀನಂತ. ಬರ್ರಿ ಇಸ್ಕೊಳಕ. ಗಿರ್ಜಿ ಅದೇ ನಮ್ಮ ಮನೆಗ ಬಂದ್ರು ನಿನ್ ಕಳ್ತಾರ ಮಾತಾಡ್ಕೊಂಡು ಕುಂದ್ರು ಹೋಗ್ತೀನ. ಯಾವಾಗ ಬಾ ಒಳಗಿದ್ದೀನಿ ಬಾ. ಗಿರ್ಜಿ ರೆಡಿ ಆಗ್ಯಾನ ಮತ್ತೆ ನೀನು? ಅಯ್ಯ ಮತ್ತೆ ರೆಡಿ ಆಗುದ ಹಂಗ ಕುಂದ್ರಲ್ಲನ? ಮುಂಜಾನೆ ತಯಾರಾಗಿನ ಮತ್ತೆ ನೀ ಬರ್ತಿಲ್ಲ? ಬರ್ತೀನಿ. ರೊಕ್ಕ ಹೊಂದ್ಕೋಗಿಲ್ಲ ನಿನ್ನ ಕೊಡಿ. ಇನ್ನೂ ಒಂದು 2,000 ರೂಪಾಯಿ ಕಡಿಮೆ ಅವ, ಅದಕ್ಕೆ ಹೆಂಗೆ ಮಾಡಲಿ ಅಂತ ಹೇಳಿ ಯೋಚನೆ ಮಾಡಕತ್ತಿದ್ದೆ. ಇಲ್ವಾ, ನಾನು ಬರಬರೇ ಬಿಡುವ, ರೊಕ್ಕ ಬರಬರೇ ನಾನು 10,000, ನನ್ನ ಸೊಸಿ 10,000 ಬರಬರೇ ನನ್ನ ಬಲ್ಲಿ. ಅಲ್ಲ ಗಿರ್ಜಿ, ಒಂದು 2,000 ರೂಪಾಯಿ ಕೊಡಾಲೆ, ನನ್ನ ಬಲ್ಲಿ 8,000 ಇನ್ನೊಂದು 2,000 ರೂಪಾಯಿ ಬೇಕಾಗ್ಯವ ಕೊಡುವಲೆ. ಇಲ್ವಾ ನನ್ನ ಬಲ್ಲಿ ರೊಕ್ಕ ಪಿಕ್ಕೆ ಏನಿಲ್ಲ, ನೀ ಕೇಳಕ್ಕೆ ಹೋಗ್ಬೇಡ, ರೊಕ್ಕ ಇಲ್ಲ ನನ್ನ ಅಂತಕ್ಕೆ. ಅಯ್ಯ ಹಂಗ್ಯಾಕೆ ಮಾಡ್ತಾ ಗಿರ್ಜಿ, ನೀನು ಅಂತ ಕಿರ್ತಾವತ್ತು ಹೇಳಿ ಬಂದಲ್ಲ, ಬಸ್ಸಾವೆಲ್ಲ ಕೊಡ್ತೀನಿ ಅಂದಿಲ್ಲ. ಆದ್ರೆ ನೀನೇ ಇದು ಕರ್ಕೊಂಡು ಹೋಗಿದ್ದೆ ಆಕಿ ಸೀರೆ ಗೀರೆ ತೊಗೊಂಡ್ಲಾ ನೀನೆ ಮಾರ್ಕೆಟ್ದಾಗ. ಅಲ್ಲಿ ಒಂದು ದೊಡ್ಡ ಕತ್ತಿ ಆಯ್ತವ, ಅದೇ ಅದು ಕತ್ತಿ ನೋಡ್ಕೊಂಡು ನಿಂದ್ರಾದ್ರಾಗ ಆಕಿನ ಅಂತ ರೊಕ್ಕ ಇಸ್ಕೊಳ್ಳೋದ ಮರ್ತಾಯ್ತು. ಆಕಿ ಓಸು ಸೀರೆನ ತೊಗೊಂಡ್ಬಿಟ್ಟಾಳ್ತ, ರೊಕ್ಕ ಖಾಲಿಗೆ ಅವ್ರು ಹೇಳಕತ್ತಾಳ ಆಕಿನು. ಮಾರ್ಕೆಟ್ ಹೋಗಿದ್ರಿ? ಅಲ್ಲ ನನಗೆ ಒಂದು ಮಾತು ಕರೆದ ಇಲ್ಲ ಮಾರ್ಕೆಟ್ಗೆ ಮತ್ತೆ. ಯವ್ವ ಕರೆಲಾರ ಚಲೋ ಆಗದ ಬಿಡ ತಾಯಿ. ಅಲ್ಲ ನೀ ಏನಾರ ಬಂದಿದ್ದೆ ಅಂದ್ರೆ ಎದೆ ಹುಡ್ಕೊಂಡು ಹೋಗ್ಬಿಡ್ತಿದ್ದೆ ಅನಿಸ್ತೈತಿ. ಅಲ್ಲಿ ಅವತಾರ ನೋಡಿ. ಎದರ ಅವತಾರ? ಯವ್ವ ಅಲ್ಲಿ ನಿಮ್ಮ ಅಣ್ಣನ ಅವತಾರ ನೋಡೋದೈತ. ಯವ್ವ ನೀನೆ ನಮ್ಮ ಅಣ್ಣಂದು ಏನು ಅವತಾರ? ಯವ್ವ ಅದೊಂದು ದೊಡ್ಡ ಕತೆ ಐತವಾ, ನಾ ಆಮೇಲೆ ಅವಾಗ ಹೇಳ್ತೀನಿ. ನನಗೆ 2,000 ರೂಪಾಯಿ ಬೇಕಾಗ ಮೊದಲು ನಾನು ಹುಡುಕ್ಬೇಕು 2,000 ರೂಪಾಯಿ ಹೊಕ್ಕಿನ. ಅಯ್ಯೇ ನನ್ನ ಮಾರಾಗನ ಮಾಡಿಸಿ
ಸಿಗಸ ಬಾರ ಬಾ ಇಲ್ಲಿ ಕತಿಯಾರ ಹೇಳ ಮೊದಲು ಕೊಡ್ತೀನಿ ಅಂತ 2,000 ರೂಪಾಯಿ ಏನು 2,000 ರೂಪಾಯಿ ಅಲ್ಲಿ ಹೋಗುದಿಲ್ಲ ಬಾ ಕೊಡ್ತೀನಿ ಬಾ ನನಗೆ ಗೊತ್ತೈತಿಲ್ಲ ಗಿರಿಜಿ ನೀನಂತ ಹೆಂಗೆ ರೊಕ್ಕ ಉಜ್ಬೇಕಂತ ಹೇಳಿ ನನಗೆ ಗೊತ್ತಿಲ್ಲ ನಾನು ನಮ್ಮ ದೇವ್ರ ಸತ್ಯ ನನಗೆ ಗೊತ್ತಿರಲ್ಲ